ಎಲ್ಲರಿಗೂ ನಮಸ್ಕಾರ. ನಾನು ಪ್ರಭುಸ್ವಾಮಿ ವಿ ಆರಾಧ್ಯಮಠ್. ಇಂದು 16/10/2025. ಇವತ್ತು ನಾನು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಒಂದು ಸದಸ್ಯತ್ವವನ್ನು ಪಡ್ಕೊಂಡಿರ್ತೀನಿ. ಈ ಒಂದು ಸದಸ್ಯತ್ವವನ್ನು ಪಡ್ಕೊಳಕ್ಕೆ ಮುಖ್ಯ ಕಾರಣ ಏನಂದರೆ, ನಮ್ಮ ಕರ್ನಾಟಕ ಸರ್ಕಾರದಿಂದ ಉತ್ತರ ಕರ್ನಾಟಕಕ್ಕೆ ಆಗಿರುವಂತಹ ಅನ್ಯಾಯಗಳು ಅಥವಾ ಇಲ್ಲಿ ದೊರಕಬೇಕಾದಂಥ ಸೌಲಭ್ಯಗಳು ಸರಿಯಾದ ರೀತಿಯಾಗಿ ಹಂಚಿಕೆ ಆಗದೇ ಇರೋದರಿಂದ ಒಂದು ಹೋರಾಟ ಮಾಡಲಿಕ್ಕೆ ಅಥವಾ ಉತ್ತರ ಕರ್ನಾಟಕ ಬೇರೆ ರಾಜ್ಯವನ್ನು ಮಾಡಲಿಕ್ಕೆ ನಾವೊಂದು ಈ ಸದಸ್ಯತ್ವವನ್ನು ಪಡ್ಕೊಂಡಿರೋದು. ಇದಷ್ಟೇ ಅಲ್ಲದೆ ಈ ಯಾವ ರೀತಿಯಾಗಿದೆ ಅಂದರೆ, ಶಿಕ್ಷಣ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ದಕ್ಷಿಣ ಕರ್ನಾಟಕದ ಒಂದಿಷ್ಟು ನಾಯಕರಾಗಿರ್ಬೋದು, ಅಲ್ಲಿನ ಜನರು ಆಗಿರ್ಬೋದು, ಏನಾಗಿದೆ ಅಂದರೆ, ದಕ್ಷಿಣ ಕರ್ನಾಟಕದಲ್ಲಿಯೇ ಅತ್ಯಂತ ಪ್ರಭಾವಶಾಲಿ ಅಂತ ಬಿಂಬಿಸುವುದು, ಉತ್ತರ ಕರ್ನಾಟಕವನ್ನು ಕೀಳಾಗಿ ನೋಡುವುದು, ಅಥವಾ ಇಲ್ಲಿಯ ಜನರ ಅಭಿವೃದ್ಧಿಗಾಗಿ ಹಣವನ್ನು ಬಿಡುಗಡೆ ಮಾಡದೇ ಇರುವುದು, ಈ ಥರವಾದಂಥ ಈ ನಮ್ಮ ಸರ್ಕಾರದ ಗುರಿಗಳಿಗೆ ವಿರುದ್ಧವಾಗಿ ಹೋರಾಡಲು ನಾವು ಇವತ್ತು ಈ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಸದಸ್ಯತ್ವವನ್ನು ಪಡ್ಕೊಂಡಿರ್ತೀವಿ. ಹಾಗೆ ಈ ಸದಸ್ಯತ್ವವನ್ನು ಪಡ್ಕೊಳಕ್ಕೆ ಮುಖ್ಯ ಕಾರಣರಾದವರು ನಾಗೇಶ್ ಗೋಲ್ಶೆಟ್ಟಿ ಸರ್ ಅವರು. ಯಾಕಂದ್ರೆ ಅವರು ಒಂದು ವಿಚಾರಧಾರೆಗಳು, ಅವರ ಒಂದು ಕವನಗಳು, ಅವರ ಒಂದು ಬುದ್ಧಿಮಟ್ಟಕ್ಕೆ, ಅವರ ಒಂದು ವಿಚಾರಧಾರೆಗಳಿಗೆ ಮನಸೋತು ಹೊಳ್ಳಿ ಅವರಲ್ಲಿ ಪ್ರಭಾವಶಾಲಿಯಾದಂಥ ಒಂದು ಉತ್ತರ ಕರ್ನಾಟಕ ಯಾವುದಕ್ಕೆ ಡಿವೈಡ್ ಆಗ್ಬೇಕು ಅನ್ನೋದನ್ನು ಅವರು ಪ್ರತಿಯೊಂದನ್ನು ಅಂಕಿ ಸಂಖ್ಯೆ ಒಳಗೆ ಅದನ್ನು ಡಿವೈಡ್ ಮಾಡಿ ಎಲ್ಲರಿಗೂ ಪ್ರಭಾವಶಾಲಿಯಾಗಿ ತೋರಿಸುವಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಅವರ ಒಂದು ವಿಚಾರಧಾರೆಗಳಿಗೆ ನಾನು ಮನಸೋತು ಇಂದು ಈ ಸಮಿತಿಯನ್ನು ಸೇರ್ಪಡೆಯಾಗಿದ್ದೀನಿ. ಅದರ ಜೊತೆಗೆ ನನ್ನದೊಂದು ಸಣ್ಣ ಕವನ, ಇದು ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕಗಳು ಹೇಗೆ ನಮ್ಮನ್ನು ಒಂದು ನೋಡ್ತವೆ ಅನ್ನೋದಕ್ಕೆ. ಕೆರೆ ಹಾವಳಿಗೆ ಹವ್ವಾರ್ಯಾರ, ನೆರೆ ಹಾವಳಿ ಕೇಳೋರ್ಯಾರ. ಕೆರೆ ಹಾವಳಿಗೆ ಹವ್ವಾರ್ಯಾರ, ನೆರೆ ಹಾವಳಿ ಕೇಳೋರ್ಯಾರ. ವರ್ಷ ಪೂರ್ತಿ ಅವ್ರದ ಸುದ್ದಿ, ನಮ್ಮದು ಕಷ್ಟ ಕೇಳ್ರಿ ಬುದ್ಧಿ. ಅವ್ರ ಸುದ್ದಿ ದೊಡ್ಡಕ್ಕ ತೋರ್ಸ್ಯಾರ, ನಮ್ಮ ಕಷ್ಟ ಮೂಲ್ಯಾಗ ತಳ್ಳ್ಯಾರ. ಎಲ್ಲ ಇಲಾಖೆ ಬೆಂಗಳೂರಾಗ, ಅಧಿಕಾರಿಗಳು ಬರ್ತಾರ ಎಲ್ಲ ಮುಗಿದ ಮ್ಯಾಗ. ರೈತರ ಕಷ್ಟ ಕೇಳೋರಿಲ್ಲ, ಬೆಳೆ ಪರಿಹಾರ ಮೊದಲೇ ಇಲ್ಲ. ರೈತರ ಕಷ್ಟ ಕೇಳೋರಿಲ್ಲ, ಬೆಳೆ ಪರಿಹಾರ ಮೊದಲೇ ಇಲ್ಲ. ಶಾಲೆ ಕತಿ ಕೇಳೋರಿಲ್ಲ, ರಸ್ತೆ ಫಜೀತಿ ಹೇಳಂಗಿಲ್ಲ. ಶಾಲೆ ಕತಿ ಕೇಳೋರಿಲ್ಲ, ರಸ್ತೆ ಫಜೀತಿ ಹೇಳಂಗಿಲ್ಲ. ಓಟಿಗಾಗಿ ನೋಟ ತೋರ್ಸ್ಯಾರ, ಕಷ್ಟ ಹೇಳಕ್ಕೆ ಹೋದ್ರೆ ಇದು ನಮಗೆ ಸಂಬಂಧ ಇಲ್ಲ ಅಂತಾರೆ. ಇದು ನಮಗೆ ಸಂಬಂಧ ಇಲ್ಲ ಅಂತಾರೆ. ಚಳಿಗಾಲಕ್ಕೆ ಅಧಿವೇಶನಕ್ಕಂತ ಇಲ್ಲಿಗೆ ಬರ್ತಾರೆ, ಕಷ್ಟ ಇಲ್ಲೇ ಬಿಟ್ಟು ಹೊಕ್ಕಾರ. ನಮ್ಮನ್ನು ಬಚ್ಚಲ ಮನೆಯಂಗ ಮೂಲ್ಯಾಗ ಕುಂದ್ರಿಸ್ಯಾರ, ಅವರು ಪಡಸಾಲಿ ಹಂಗೆ ಹರಡ್ಕೊಂಡು ಕುಂತಾರ. ಅಲ್ಲಿ ದಿನ ಬೆಳೆದೈತಿ ಊರ, ನಮ್ಮ ಕಡೆದು ಕೇಳೋರು ಯಾರ. ಇದು ನನ್ನ ಒಂದು ಸಣ್ಣ ಕವನ. ಇದು ಬೆಂಗಳೂರು ಒಂದು ಸ್ವಲ್ಪ ಕೆರೆ ಹಾವಳಿ ಬಂತಂದ್ರೆ ಅಲ್ಲಿ ಜನಗಳು ವಿಪರೀತವಾಗಿ ನ್ಯೂಸ್ ಚಾನಲ್ ಆಗಿರ್ಬೋದು, ಅಲ್ಲಿ ಜನಗಳು ಅದನ್ನು ಹೆಂಗೆ ಬಿಂಬಿಸ್ತಾರಂದರೆ, ಅವ್ರಿಗೇನೋ ದೊಡ್ಡ ಸಂಕಷ್ಟ ಬಂದೈತಿ ಅಂತ ಬಿಂಬಿಸ್ತಾರೆ. ಬಟ್ ಇಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ರೈತರು ನೆರೆ ಹಾವಳಿಯಿಂದ ಕಂಗಾಲಾಗಿ ತಮ್ಮ ಮನೆಗಳನ್ನು ಕಳ್ಕೊಂಡಿರೋರು ಇದ್ದಾರೆ, ಹೊಲಗಳನ್ನು ಕಳ್ಕೊಂಡಿರೋರು ಇದ್ದಾರೆ. ಅವರಿಗೆ ಸರಿಯಾದ ರೀತಿಯಾದಂಥ ಪರಿಹಾರ ಇನ್ನೂ ದೊರಕಿಲ್ಲ. ಇನ್ನು ನಾವು ಯಾವುದೇ ಒಂದು ನ್ಯೂಸ್ ನೋಡೋಕೆ ಹೋದ್ರೂ ಏನಾದರೂ ಅಲ್ಲಿ ಸುದ್ದಿನ ಫಸ್ಟ್ ತೋರಿಸ್ತಾರೆ, ಅದಾದಮೇಲೆ ನಮ್ಮ ಸುದ್ದಿ ತೋರಿಸ್ತಾರೆ. ಅಥವಾ ಚಲೋ ಸುದ್ದಿ ಅವರು ಇರ್ತಾವೆ, ಏನೋ ಒಂದು ಕೆಟ್ಟ ಸುದ್ದಿ ಅಥವಾ ಏನೋ ಸಣ್ಣ ಸುದ್ದಿ ನಮ್ಮೂ ಇರ್ತಾವೆ. ಅಷ್ಟಲ್ಲದೆ ಇಲ್ಲಿ ಬೆಳಗಾವಿ ಒಳಗೆ ಸುವರ್ಣಸೌಧ ಮಾಡ್ಯಾರ, ಬಟ್ ಯಾವುದೇ ಇಲಾಖೆಗಳು ಅಲ್ಲಿಲ್ಲ. ಅದೇನು ಖಾಲಿ ಒಂದು ಸುವರ್ಣಸೌಧ, ಚಳಿಗಾಲ ಅಧಿವೇಶನಕ್ಕಂತ ಇಲ್ಲಿ ಬರ್ತಾರೆ, ಮುಗೀತು, ಇಷ್ಟೇ ಆಗಿಬಿಟ್ಟೈತಿ. ಯಾವುದೇ ಇಲಾಖೆಯ ಮುಖ್ಯ ಕಚೇರಿಗಳು ಇಲ್ಲಿಲ್ಲ, ಎಲ್ಲ ಬೆಂಗಳೂರಿನಾಗ ಮಾಡ್ಯಾರ. ಇನ್ನು
ರೈತರ ಕಷ್ಟ ಅದೇ ಹೇಳಿದ್ನಲ್ಲಿ ನೆರೆ ಹಾವಳಿಗಳ ಕಷ್ಟ ಆಗಿರ್ಬೋದು, ಅವರಿಗೆ ಬೆಳೆ ಪರಿಹಾರ ಇಲ್ಲದೆ ಇರೋದಾಗಿರ್ಬೋದು, ಈ ಥರ ಒಂದು ಕಷ್ಟ. ಅದಾದ್ಮೇಲೆ ಸರಿಯಾದಂಥ ಸಾರಿಗೆ ವ್ಯವಸ್ಥೆ ಇಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ. ಇನ್ನು ಶಾಲೆಗಳ ಪರಿಸ್ಥಿತಿ ಅಂತೂ ಹೇಳಂಗಿಲ್ಲ. ಕೆಲವೊಂದಿಷ್ಟು ಶಾಲೆಗಳು ಹಿಂಗದಾವ ಅಂದ್ರೆ ಕೆಲವೊಂದು ಈಗ ಬಿದ್ದು ಬಿಡ್ತಾವೇನೋ ಅನ್ನೋ ಲೆಕ್ಕಕ್ಕದಾವು. ಇನ್ನೊಂದಿಷ್ಟು ಶಿಕ್ಷಣದ ಗುಣಮಟ್ಟ ಇಲ್ಲ, ಆ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ. ಇನ್ನು ಇಡೀ ಕರ್ನಾಟಕವನ್ನು ಬಿಂಬಿಸುವಂಥ ಇತಿಹಾಸ ಇದ್ದಿದ್ದು ನಮ್ಮ ಉತ್ತರ ಕರ್ನಾಟಕದಾಗ. ಇಲ್ಲಿ ಒಂದು ಕನ್ನಡ ಮತ್ತು ವಿವಿಧ ನಮ್ಮ ಪರಂಪರೆ ಇರೋದು ಉತ್ತರ ಕರ್ನಾಟಕದಾಗ. ಆದ್ರೆ ಅದನ್ನೆಲ್ಲ ಬಿಟ್ಟಾರ, ಅವ್ರದಷ್ಟ ಹೈಲೈಟ್ ಮಾಡಿ ತೋರಿಸ್ತಾರೆ. ಇನ್ನು ಇಲ್ಲಿ ಹೆಂಗೆ ಮಾಡ್ತಾರಂದ್ರೆ ಎಲ್ಲ ನಾಯಕರು ತಮ್ಮ ಓಟ್ಗಾಗಿ ನಮ್ಮನ್ನು ನೋಟ್ ಕೊಟ್ಟು ಖರೀದಿ ಮಾಡ್ಕೊಂಡಂಗೆ ಮಾಡ್ಕೋತಾರೆ. 5 ವರ್ಷದ ಕಾಲ ಅವರು ಆಡಳಿತಕ್ಕೆ ಬರ್ತಾರೆ ಅಥವಾ ನಾಯಕರಾಕ್ಕಾರ. ಬಟ್ ಆದರೆ ಯಾವುದೇ ಒಂದು ಸುಧಾರಣೆಯನ್ನು ಇಲ್ಲಿ ತಂದಿರಲ್ಲ. ಅಷ್ಟೇ ಅಲ್ಲದೆ ನಮ್ಮನ್ನು ಏನು ಮಾಡಿಬಿಟ್ಟಾರಂದ್ರೆ ಮೂಲೆಗೆ ತಳ್ಳಿದಂಗೆ ತಳ್ಳಿಬಿಟ್ಟಾರೆ. ಇಷ್ಟು ವಿಶಾಲವಾದಂಥ ಉತ್ತರ ಕರ್ನಾಟಕದಾಗ ಮಾಡಿದರೆ ಎಷ್ಟೋ ಇಂಡಸ್ಟ್ರಿಯಲ್ ಆಗ್ಬೋದು, ಎಷ್ಟೋ ರೀತಿಯಾದಂಥ ವಿಮಾನ ನಿಲ್ದಾಣಗಳನ್ನು ಮಾಡ್ಬೋದು, ಅಭಿವೃದ್ಧಿಗಾಗಿ ಹಲವಾರು ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಬೋದು. ಆದರೆ ಕರ್ನಾಟಕ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಇಂಥ ಕೆಲಸಗಳನ್ನು ಮಾಡಿಲ್ಲ. ಅಷ್ಟೇ ಅಲ್ಲದೆ ನಮ್ಮನ್ನು ಏನು ಮಾಡಿಬಿಟ್ಟಾರಂದ್ರೆ ಅಲ್ಲಿ ಡೈಲಿ ಒಂದಾದ್ಮ್ಯಾಗ ಒಂದು ಕೆಲಸಗಳು ಕಂಟಿನ್ಯೂ ಆಗಿ ನಡೀತಾನೆ ಇದಾವೆ. ಆದರೆ ನಮ್ಮ ಊರು ನೀವು 10 ವರ್ಷ ಬಿಟ್ಟು ಬಂದರೂ ಈ ಊರು ಹೆಂಗಿತ್ತು ಹಂಗೆ ಇರುತ್ತೆ. ಇದು ಯಾವುದೇ ಗ್ರಾಮಗಳಾಗಿರ್ಬೋದು ಅಥವಾ ಯಾವುದೇ ನಗರಗಳಾಗಿರ್ಬೋದು ಏನು ಹೆಚ್ಚಾಗಿ ಬದಲಾವಣೆ ಆಗಿಲ್ಲ. ಬಟ್ ಆ ಕಡೆ ಅಂತ ಹೋದಾಗ ಅಲ್ಲಿ ಇವತ್ತೊಂದಿನ ಇದೈತೆ ಅಂದ್ರೆ ಮರುದಿನ ಹೋದಾಗ ಬೇರೆ ಒಂದು ಏನಾರ ಒಂದು ಡೆವಲಪ್ ಮಾಡಿರ್ತಾರೆ ಅಷ್ಟು. ಅದಲ್ಲದೆ ಕರ್ನಾಟಕ ಸರ್ಕಾರ ಏನು ಮಾಡತ್ತಂದ್ರೆ ಬಂದಂಥ ಅಮೌಂಟನ್ನು ಅಲ್ಲಿಯ ನಾಯಕರುಗಳು ಮೊದಲು ತಕ್ಕೊಂಡು ಅಲ್ಲಿ ಇದನ್ನು ಎಲ್ಲವನ್ನ ಡೆವಲಪ್ಮೆಂಟ್ ಮಾಡ್ತಾರೆ. ಬಟ್ ಅದಾದ್ಮ್ಯಾಗ ಏನು ಮಾಡ್ತಾರೆ, ಇಲ್ಲಿ ಉಳಿದಂಥ ಅಮೌಂಟನ್ನು ಕಳಿಸ್ತಾರೆ. ಅದು ಅಧಿಕಾರಿಗಳಿಗೆ ಅವ್ರಿಗೆ ಇವರಿಗೆ ಅಂತ ಹೋದಾಗ ಅದು 1 ರೂಪಾಯಿನೂ ಬರದೆ ಆ ರೀತಿಯಾದಂಥ ಒಂದು ಪರಿಸ್ಥಿತಿನೂ ಐತಿ. ಎಷ್ಟೋ ಜನ ಹೇಳ್ತಾರೆ ಕರೆಕ್ಟಾಗಿ ನಮಗೆ ಫಂಡಿಂಗ್ ಬರೋವಲ್ತು, ಹಾಗಾಗಿ ಯಾವುದೇ ಸುಧಾರಣೆ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಫಂಡಿಂಗ್ ಅವ್ರು ಕಳ್ಸಾತಿಲ್ಲೋ ಏನು ಇವರು ಬಂದಿದ್ದನ್ನು ಬಿಡಾತಿಲ್ಲೋ ಗೊತ್ತಿಲ್ಲ. ಬಟ್ ಈ ಡೆವಲಪ್ಮೆಂಟ್ ಪ್ರೊಸೆಸ್ ಅಂತೂ ಉತ್ತರ ಕರ್ನಾಟಕದಾಗ ಆಗತ್ತಿಲ್ಲ. ಹಾಗಾಗಿ ಉತ್ತರ ಕರ್ನಾಟಕ ಒಂದು ಪ್ರತ್ಯೇಕ ರಾಜ್ಯ ಆಗಬೇಕನ್ನೋದು ನನ್ನ ಇಚ್ಛೆ. ಧನ್ಯವಾದಗಳು.